ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶೂನ್ಯ ಪೀಠಾಧ್ಯಕ್ಷರಾದ ಅಲ್ಲಮ ಪ್ರಭುದೇವರ ವಚನ. ವಚನ ಇಂತಿದೆ: ಭವಿಯ ತಂದು ಭಕ್ತನ ಮಾಡಿ. ಭವಿಯ ತಂದು ಭಕ್ತನ ಮಾಡಿ ಪೂರ್ವಾಶ್ರಯವ ಕಳೆದ ಬಳಿಕ ಮರಳಿ ಪೂರ್ವಾಶ್ರಯವನ್ನೆತ್ತಿ ನುಡಿವ ಗುರುದ್ರೋಹಿಯ ಮಾತ ಕೇಳಲಾಗದು. ಹೆಸರಿಲ್ಲದ ಲಿಂಗಕ್ಕೆ ಹೆಸರಿಡುವ ಲಿಂಗದ್ರೋಹಿಯ ಮಾತು ಕೇಳಲಾಗದು. ಪೂರ್ವದಲ್ಲಿ ನಾಮವಿಲ್ಲದ ಗುರು, ಹೆಸರಿಲ್ಲದ ಲಿಂಗ, ಹೆಸರಿಲ್ಲದ ಶಿಷ್ಯ, ಈ ತ್ರಿವಿಧ ಸ್ಥಳವನ್ನರಿಯದೆ ಕೆಟ್ಟರು ಗುಹೇಶ್ವರ. ಬಸವಾದಿ ಶರಣರ ಪ್ರಕಾರ ಈ ಜಗತ್ತಿನಲ್ಲಿ ಇರುವವರು ಇಬ್ಬರೇ, ಒಬ್ಬನು ಭವಿ, ಮತ್ತೊಬ್ಬ ಭಕ್ತ. ಭವಿ ಎಂದರೆ ಸಂಸಾರಿ, ಜಗತ್ತಿನ ವ್ಯಾಮೋಹದಲ್ಲಿ ಮುಳುಗಿದವರು. ಭಕ್ತ ಎಂದರೆ ಆ ಶಿವಚೈತನ್ಯ ಪರಮಾತ್ಮನ ಬಗ್ಗೆ ಯೋಚಿಸುವವನು. ಜೀವನವು ಶಾಶ್ವತ, ಜೀವನದಲ್ಲಿ ಸಾವು ಬರುವುದೇ ಇಲ್ಲ, ಮೋಜು ಮಾಡುವ ಅವಕಾಶವೇ ಈ ಜೀವನ ಎಂದು ತಿಳಿದುಕೊಳ್ಳುವವನು ಭವಿ. ಆದರೆ ಈ ಜೀವನವು ದೇವರ ಪ್ರಸಾದ, ಇದು ಅತಿ ಅಮೂಲ್ಯವಾದ ಅವಕಾಶ. ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ಕಾಯಕ ಮಾಡಿ, ದಾಸೋಹ ಮಾಡಿ, ಸಮಾಜದ ಬಗ್ಗೆ ಕಳಕಳಿ ಹೊಂದಿ ನಮ್ಮ ಒಳ್ಳೆಯ ಜೀವನ ನಡೆಸಬೇಕೆಂಬ ಮನೋಭಾವನೆ ಉಳ್ಳವನು ಭಕ್ತ. ಈ ವಚನದ ಅರ್ಥ ಇಂತಿದೆ: ಈ ತೀವ್ರವಾದ ವಚನದಲ್ಲಿ ಅಲ್ಲಮ ಪ್ರಭುದೇವರು ಶರಣ ಧರ್ಮದ ಮೂಲ ತತ್ವಗಳ ಬಗ್ಗೆ ಮತ್ತು ಅವುಗಳನ್ನು ಉಲ್ಲಂಘಿಸುವವರ ಬಗ್ಗೆ ಕಠಿಣವಾಗಿ ಮಾತನಾಡುತ್ತಾರೆ. ಭವಿಯ ತಂದು ಭಕ್ತನ ಮಾಡಿ, ಪೂರ್ವಾಶ್ರಯವ ಕಳೆದ ಬಳಿಕ, ಅಂದರೆ ಭವಿಯನ್ನು, ಸಂಸಾರಿಯನ್ನು, ಸಾಮಾನ್ಯ ವ್ಯಕ್ತಿಯನ್ನು ತಂದು ಭಕ್ತನನ್ನು ಮಾಡಿ, ಪೂರ್ವಾಶ್ರಯವನ್ನು ಅಂದರೆ ಅವನ ಹಿಂದಿನ ಸಂಸ್ಕಾರವನ್ನು, ಅವನ ಹಿಂದಿನ ಜೀವನ ಶೈಲಿಯನ್ನು, ಅವನ ಅಜ್ಞಾನವನ್ನು ಹೋಗಲಾಡಿಸುವುದು ಇದು ಗುರುವಿನ ಕೆಲಸ. ಸಾಮಾನ್ಯ ವ್ಯಕ್ತಿಯನ್ನು ಭಕ್ತನನ್ನಾಗಿ ಪರಿವರ್ತಿಸುವುದು, ಅವನ ಹಿಂದಿನ ಸಂಸ್ಕಾರಗಳನ್ನು, ಬಂಧನಗಳನ್ನು, ಅಜ್ಞಾನವನ್ನು ತೊಳೆಯುವುದು. ಮರಳಿ ಪೂರ್ವಾಶ್ರಯವನ್ನೆತ್ತಿ ನುಡಿವ ಗುರುದ್ರೋಹಿಯ ಮಾತ ಕೇಳಲಾಗದು. ಅಂದರೆ ಗುರುವಿನಿಂದ ದೀಕ್ಷೆ ಪಡೆದು ಪರಿವರ್ತನೆಗೊಂಡು ಮತ್ತೆ ಪೂರ್ವಾಶ್ರಯವನ್ನು ಅಂದರೆ ಹಿಂದಿನ ಜೀವನ ಶೈಲಿಯನ್ನು, ಹಿಂದಿನ ಅನಾಚಾರಗಳನ್ನು, ಆಚಾರಗಳನ್ನು ಎತ್ತಿ ಮಾತನಾಡುವ, ಪಾಲಿಸುವ ಗುರುದ್ರೋಹಿಯ ಮಾತನ್ನು ಕೇಳಲಾಗದು. ಇದು ಅತ್ಯಂತ ಕಠಿಣ ಹೇಳಿಕೆ. ಗುರುವಿನ ಕೃಪೆಯಿಂದ ಪರಿವರ್ತನೆಗೊಂಡ ನಂತರ ಮತ್ತೆ ಹಿಂದಿನ ಜೀವನ ಶೈಲಿಗೆ ಮರಳುವುದು ಅಥವಾ ಅದನ್ನು ಹೊಗಳುವುದು ಗುರುದ್ರೋಹ. ಅಂಥವರ ಮಾತುಗಳನ್ನು ಕೇಳಬಾರದು. ಒಮ್ಮೆ ಇಷ್ಟಲಿಂಗ ದೀಕ್ಷೆ ಪಡೆದ ನಂತರ ಭಕ್ತಿಯಿಂದ ಜೀವನವನ್ನು ಬಸವಮಯವನ್ನಾಗಿಸಿಕೊಳ್ಳುವುದರ ಬಗ್ಗೆ ಪ್ರತಿದಿನ ಪ್ರಯತ್ನ ಮಾಡಬೇಕು. ಇಷ್ಟಲಿಂಗ ದೀಕ್ಷೆ ಪಡೆದು ದೀಕ್ಷೆ ಪಡೆಯದವರ ಹಾಗೆ ಅನ್ಯ ಕೆಟ್ಟ ಕೆಲಸಗಳನ್ನು ಮಾಡುವುದು ಗುರುದ್ರೋಹ. ಇಷ್ಟಲಿಂಗ ದೀಕ್ಷೆ ಪಡೆದ ಮೊದಲನೆಯ ದಿನದಿಂದ ಇದು ಅಸಾಧ್ಯವೆನಿಸಿದರೂ ನಮ್ಮ ಪ್ರತಿದಿನದ ಪ್ರಯತ್ನ ಆ ಒಳ್ಳೆಯ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದರ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕು. ಹೆಸರಿಲ್ಲದ ಲಿಂಗಕ್ಕೆ ಹೆಸರಿಡುವ ಲಿಂಗದ್ರೋಹಿಯ ಮಾತು ಕೇಳಲಾಗದು. ಅಂದರೆ ಹೆಸರಿಲ್ಲದ ನಾಮರೂಪಾತೀತವಾದ ಆ ಪರಮ ತತ್ವ ಲಿಂಗಕ್ಕೆ ಹೆಸರನ್ನು ಇಡುವ ಲಿಂಗದ್ರೋಹಿಯ ಮಾತನ್ನು ಕೇಳಲಾಗದು. ಇದು ಆಳವಾದ ತಾತ್ವಿಕ ಹೇಳಿಕೆ. ಪರಮತತ್ವ ಆ ಲಿಂಗ ಇವು ನಾಮರೂಪಾತೀತ, ಸೀಮೆ ಇಲ್ಲದವು. ಅವುಗಳಿಗೆ ವಿಶೇಷ ಹೆಸರುಗಳನ್ನು ಇಟ್ಟು ವಿಭಾಗಿಸುವುದು ಲಿಂಗ ತತ್ವಕ್ಕೆ ದ್ರೋಹ. ಇಷ್ಟಲಿಂಗಕ್ಕೆ ಯಾವುದೇ ಜಾತಿ, ಧರ್ಮ, ದೇಶ, ಹೆಣ್ಣು, ಗಂಡು ಎಂಬ ಬಂಧನಗಳಿಲ್ಲ, ಯಾವುದೇ ಸೂತಕಗಳಿಲ್ಲ. ಆದ್ದರಿಂದ ನಿಮ್ಮ ಧರ್ಮ ಯಾವುದೇ ಇರಲಿ, ನೀವು ಇಷ್ಟಲಿಂಗಧಾರಿಗಳಾಗಬಹುದು. ಬಸವ ತತ್ವವು ಜಗತ್ತಿನಲ್ಲಿರುವ ಪ್ರತಿ ಮನುಷ್ಯನಿಗೂ ಬೇಕಾಗಿರುವ ತತ್ವ. ಆದರೆ ದುರದೃಷ್ಟವಾಗಿ ಇವತ್ತು ಇಂತಹ ತತ್ವಗಳನ್ನು ಬಸವ ತತ್ವದ ಮಠಗಳಲ್ಲಿ ಕುಳಿತು ಪ್ರಚಾರ ಮಾಡುವ ಬದಲು ಆ ಮಠಗಳಲ್ಲಿಯೇ ಕುಳಿತು ಕಾವಿ ಧರಿಸಿ ಕೆಲವರು ಭಕ್ತಿಯಿಂದ ಬಸವ ತತ್ವ ಪ್ರಚಾರ ಮಾಡುವವರಿಗೆ ಬಸವ ತಾಲಿಬಾನಿಗಳು, ಯಾವ ಮಕ್ಕಳು ಅಂತೆಲ್ಲ ಅಸಂವಿಧಾನಿಕ ಪದಗಳಿಂದ ಮಾತನಾಡುವ ಕಾವಿದಾರಿಗಳು ನಮ್ಮ ನಡುವೆ ಬಸವ ತತ್ವ ಮಠಗಳಲ್ಲಿ ಕುಳಿತು ಹೇಳುತ್ತಿದ್ದಾರೆ. ಇದೊಂದು ದೊಡ್ಡ ವಿಚಿತ್ರ. ನಿಮಗೆ ಯಾರದಾದರೂ ಮಾತು ಇಷ್ಟವಾಗದೇ ಇದ್ದರೆ ಆ ವ್ಯಕ್ತಿ ಜೊತೆ ಸಂವಾದ ಮಾಡಿ. ಆದರೆ ತಾಲಿಬಾನಿ ಎಂಬ ಪದ, ಬಸವ ಎಂಬ ಅಕ್ಷರಗಳ ಜೊತೆ ಕೂಡಿಸಬೇಡಿ.
ಚರ್ಚೆ ಸಂವಾದ ಬಿಟ್ಟು ಸಮಾಜದಲ್ಲಿ ಪ್ರಚೋದನೆ ಅಶಾಂತಿ ಉಂಟು ಮಾಡುವವರ ಬಗ್ಗೆ ಎಚ್ಚರದಿಂದಿರಬೇಕು. ಬಸವ ಎಂದರೆ ಯಾಕಿಷ್ಟು ದ್ವೇಷ? ಈ ವಚನದಲ್ಲಿ ಗುರುದ್ರೋಹದ ಬಗ್ಗೆ ಹೇಳಿದ್ದಾರೆ. ಆದರೆ ಶರಣರು ಅನೇಕ ವಚನಗಳಲ್ಲಿ ಗುರುಗಳು, ಸ್ವಾಮಿಗಳು, ಜಂಗಮರು ಸಮಾಜಕ್ಕೆ, ಆ ಜಂಗಮ ತತ್ವಕ್ಕೆ ದ್ರೋಹ ಬಗೆಯಬಾರದು ಎಂದು ಕೂಡ ಹೇಳಿದ್ದಾರೆ. ಪೂರ್ವದಲ್ಲಿ ನಾಮವಿಲ್ಲದ ಗುರು, ಹೆಸರಿಲ್ಲದ ಲಿಂಗ, ಹೆಸರಿಲ್ಲದ ಶಿಷ್ಯ, ಈ ತ್ರಿವಿಧ ಸ್ಥಳವನ್ನರಿಯದೆ ಕೆಟ್ಟರು ಗುಹೇಶ್ವರ. ಅಂದರೆ ಆರಂಭದಲ್ಲಿ ನಾಮವಿಲ್ಲದ ನಾಮರೂಪಾತೀತವಾದ ಗುರು, ಹೆಸರಿಲ್ಲದ ಲಿಂಗ, ಹೆಸರಿಲ್ಲದ ಶಿಷ್ಯ, ಈ 3 ವಿಧದ ಸ್ಥಳಗಳನ್ನು, ತತ್ವಗಳನ್ನು ಅರಿಯದೆ ನಾಶವಾದರು ಹೇ ಗುಹೇಶ್ವರ. ಇದು ಈ ವಚನದ ಮರ್ಮ. ಪರಮ ಸ್ಥಿತಿಯಲ್ಲಿ ಗುರು, ಲಿಂಗ, ಶಿಷ್ಯ 3 ನಾಮರೂಪಾತೀತ ಅವಿಭಾಜ್ಯ ಅಂಗ. ಅವುಗಳಿಗೆ ಹೆಸರುಗಳಿಲ್ಲ, ವಿಭಾಗಗಳಿಲ್ಲ. ಇದನ್ನು ಅರಿಯದೆ ಗುರು, ಶಿಷ್ಯ, ಲಿಂಗಗಳನ್ನು ಪ್ರತ್ಯೇಕಿಸಿ ಹೆಸರುಗಳನ್ನು ಇಟ್ಟು ವಿಭಾಗಿಸಿದವರು ಕೆಟ್ಟು ಹೋಗುತ್ತಾರೆ. ಅಂಗವೇ ಲಿಂಗವೆಂದು ಹೇಳುತ್ತಾರೆ. ಅದೇ ಗುರು, ಲಿಂಗ, ಶಿಷ್ಯ ಎಲ್ಲರೂ ಒಂದೇ ಎಂಬ ಭಾವ. ಅಂದರೆ ನಾನು, ಆ ಪರಮಾತ್ಮ ಕೂಡಿ ಒಂದೇ ದೇಹವೆಂಬ ದೇವಾಲಯದಲ್ಲಿ ಇದ್ದೇವೆ. ಸಾಧನೆ, ಅರಿವಿನಿಂದ ಇದನ್ನು ಅರಿತುಕೊಳ್ಳಬಹುದು. ಆದರೆ ಈ ಅರಿವಿರದೆ ಗುರುವಿಗೆ ಒಂದು ನಾಮ ರೂಪ ಕೊಟ್ಟು ಅನೇಕ ತರಹದ ರೂಪಗಳಲ್ಲಿ, ನಾಮಗಳಲ್ಲಿ ಗುರು ಬೇರೆ, ನಾನು ಬೇರೆ, ಗುರು ಮತ್ತು ಶಿಷ್ಯ ಇಲ್ಲಿಯೂ ಮೇಲು ಕೀಳು ಎಂಬ ಭಾವ ಬೆಳೆಸಿಕೊಂಡರೆ ಜೀವನ ಕೆಡುತ್ತದೆ. ಅದಕ್ಕೆ ಸತ್ಯವನ್ನು ಅರಿ ಎಂದು ಹೇಳುತ್ತಿದ್ದಾರೆ. ಈ ವಚನದ ಸಂಕ್ಷಿಪ್ತ ಅರ್ಥವೇನೆಂದರೆ, ಶರಣ ಧರ್ಮದ ಪರಮ ಸತ್ಯ ಗುರು, ಲಿಂಗ, ಶಿಷ್ಯ 3 ಪರಮ ಸ್ಥಿತಿಯಲ್ಲಿ ಒಂದೇ, ನಾಮರೂಪಾತೀತ. ಗುರುವಿನ ಕೃಪೆಯಿಂದ ಪರಿವರ್ತನೆಗೊಂಡ ನಂತರ ಮತ್ತೆ ಮೊದಲಿನ ಸ್ಥಿತಿಗೆ ಹಿಂತಿರುಗುವುದು ಗುರುದ್ರೋಹ. ಪರಮ ತತ್ವವನ್ನು ಹೆಸರುಗಳಿಂದ ಸೀಮಿತಗೊಳಿಸುವುದು ಲಿಂಗದ್ರೋಹ. ಈ ತ್ರಿವಿಧ ಸ್ಥಳದ ಐಕ್ಯವನ್ನು ಅರಿಯದವರು ಆಧ್ಯಾತ್ಮಿಕವಾಗಿ ನಾಶವಾಗುತ್ತಾರೆ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ನದಿ, ಸಾಗರ, ಮೋಡ ಇವೆಲ್ಲವೂ ನೀರೇ. ರೂಪಗಳು ಬೇರೆ, ಹೆಸರುಗಳು ಬೇರೆ, ಆದರೆ ಸತ್ಯ ಒಂದೇ. ಹಾಗೆಯೇ ಗುರು, ಲಿಂಗ, ಶಿಷ್ಯ ವ್ಯವಹಾರದಲ್ಲಿ ಬೇರೆ ಬೇರೆ, ಆದರೆ ಪರಮ ಸ್ಥಿತಿಯಲ್ಲಿ ಒಂದೇ ಪರಮಾತ್ಮ ತತ್ವ. ಇದನ್ನು ಅರಿಯದೆ ವಿಭಾಗಗಳನ್ನು ಸೃಷ್ಟಿಸಿದವರು ಸತ್ಯದಿಂದ ದೂರವಾಗುತ್ತಾರೆ. ಸತ್ಯ ಒಂದೇ ಇದೆ. ಬಸವ ತತ್ವದ ವಿಶೇಷವೇನೆಂದರೆ, ಪ್ರತಿಯೊಬ್ಬರೂ ದೇವರಾಗುವತ್ತ ಮಾರ್ಗದರ್ಶನ ಮಾಡುವ ತತ್ವವಿದು. ಅದಕ್ಕೆ ಬಸವ ತತ್ವದಲ್ಲಿ ಪ್ರತಿನಿತ್ಯ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುತ್ತಾರೆ. ಯಾರೂ ಕೂಡ ಇಷ್ಟಲಿಂಗ ಪೂಜೆಯನ್ನು ಮಾಡುವುದಿಲ್ಲ. ನಿಮಗೆ ನೀವೇ ಪೂಜೆ ಮಾಡಿಕೊಳ್ಳುವುದು, ನಿಮ್ಮೊಳಗಿರುವ ಶಿವಚೈತನ್ಯಕ್ಕೆ ಪೂಜೆ ಮಾಡಿಕೊಳ್ಳುವುದು, ಇದೇ ಶರಣರ ಸಂದೇಶ. ಈ ವಚನವನ್ನು ಇನ್ನೊಮ್ಮೆ ಕೇಳೋಣ. ಭವಿಯ ತಂದು ಭಕ್ತನ ಮಾಡಿ, ಭವಿಯ ತಂದು ಭಕ್ತನ ಮಾಡಿ, ಪೂರ್ವಾಶ್ರಯವ ಕಳೆದ ಬಳಿಕ ಮರಳಿ ಪೂರ್ವಾಶ್ರಯವನ್ನೆತ್ತಿ ನುಡಿವ ಗುರುದ್ರೋಹಿಯ ಮಾತ ಕೇಳಲಾಗದು. ಹೆಸರಿಲ್ಲದ ಲಿಂಗಕ್ಕೆ ಹೆಸರಿಡುವ ಲಿಂಗದ್ರೋಹಿಯ ಮಾತು ಕೇಳಲಾಗದು. ಪೂರ್ವದಲ್ಲಿ ನಾಮವಿಲ್ಲದ ಗುರು, ಹೆಸರಿಲ್ಲದ ಲಿಂಗ, ಹೆಸರಿಲ್ಲದ ಶಿಷ್ಯ, ಈ ತ್ರಿವಿಧ ಸ್ಥಳವನ್ನರಿಯದೆ ಕೆಟ್ಟರು ಗುಹೇಶ್ವರ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.